ನನಗೆ ಚಂದನ್ ಶೆಟ್ಟಿ ಅವ್ರಿಗೆ ಮದುವೆ ಆಗಿತ್ತು ಅಂತ ಆಗಿತ್ತು ವೆರಿ ರೀಸೆಂಟ್ಲಿ. ಚಂದನ್ ಶೆಟ್ಟಿ ಅವ್ರ ಜೊತೆ ಮದುವೆ ಆಗ್ತಾ ಇದೆಯಂತೆ, ಕರೀಲೇ ಇಲ್ಲ ನಮ್ಮನ್ನ. ಅವ್ರ ಡಿವೋರ್ಸ್ ನಾನ್ ರೀಸನ್ ಅಂತ ಆಯ್ತು. ನಮ್ಮಿಬ್ರಿಗೂ ಮದುವೆ ಡ್ರೆಸ್ಸಸ್ ಹಾಕ್ಸ್ಬಿಟ್ಟಿದ್ರು. ಮಂಗಳೂರಲ್ಲಿ ಮದುವೆ ಇದೆ, ಊಟಕ್ಕೆ ಬನ್ನಿ ಅಂತೆಲ್ಲ ಹಾಕ್ಸ್ಬಿಟ್ಟಿದ್ರು. ಅದು ಸ್ವಲ್ಪ ಅವಾಗ ಟೆನ್ಷನ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ನನಗೆ ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು ದಟ್ ಏನ್ ಆಗ್ತಾ ಇಲ್ಲ, ನೀವು ಎಲ್ಲರೂ ಕರಿತೀರಿ ಇನ್ ಕೇಸ್ ಮದುವೆ ಆದ್ರೆ. ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನ್ನೋ ತರ ನಾನು ಯಾವ್ದು ಏನು ಪೋಸ್ಟ್ ಹಾಕಿ ಏನು ನಾನೇ ಇದು ಮಾಡ್ಕೋಗಲ್ಲ. ಇಟ್ ಕೀಪ್ಸ್ ಹ್ಯಾಪನಿಂಗ್ ಅಲ್ಲ. ನಾವಿಬ್ರು ವರ್ಕ್ ಮಾಡಿದ್ವಿ ಒಟ್ಟಿಗೆ. ಎಲ್ಲ ಕಮೆಂಟ್ಸ್ ಎಲ್ಲ ಏನೋ ಬರುತ್ತೆ. ಹಿಂಗೂ ಹೋಗಲ್ಲ, ಅದು ಹಿಂಗ್ ಹೋಗೋದಿಲ್ಲ, ಅದು ಹಿಂಗೂ ಹೋಗಲ್ಲ. ಆ್ಯಂಡ್ ಇಂಡಸ್ಟ್ರಿಲಿ ಅಂತ ಬಂದಾಗ ಕೆಲವೊಂದು ಗಾಸಿಪ್ ಗಲ್ಲಿ ಅದು ಇದು ಇದ್ದೇ ಇರುತ್ತೆ. ಕೆಲವೊಂದು ಯಾವುದೋ ಏನು ಇಲ್ಲ ಅಂತ ಅಂದ್ರೂ ಒಬ್ರ ಹೆಸರು ಜೊತೆ ಇನ್ನೊಬ್ರ ಹೆಸರು ಟ್ಯಾಗ್ ಮಾಡ್ಬಿಡೋದು, ಹಂಗೆ ಹಿಂಗೆ ಅವೆಲ್ಲ ಇದ್ದೇ ಇರುತ್ತೆ. ಸೊ ಆ ಥರದ್ದು ಏನಾದರೂ ನಡೆದಿದೆಯಾ ಲೈಫಲ್ಲಿ? ಎಲ್ಲಾದರೂ ಕೇಳಿದ್ದು ಈ ಥರ ಗಾಸಿಪ್ ನನ್ನ ಬಗ್ಗೆ ಕೇಳಿದ್ದು? ಇದು ನನಗೆ ಚಂದನ್ ಶೆಟ್ಟಿ ಅವ್ರಿಗೆ ಮದುವೆ ಆಗಿತ್ತು ಅಂತ ಆಗಿತ್ತು ವೆರಿ ರೀಸೆಂಟ್ಲಿ. ಅವ್ರ ಡಿವೋರ್ಸ್ಗೆ ನಾನು ರೀಸನ್ ಅಂತ ಆಯಿತು. ಆಮೇಲೆ ನನಗೆ ಮದುವೆ ಆಗಿದೆ ಎಷ್ಟು ದೊಡ್ಡದಾಗಾಯಿತು ಅಂತಲೇ ಮೈ ರಿಲೇಟಿವ್ ಸ್ಟಾರ್ಟೆಡ್ ಕಾಲಿಂಗ್ ಮೀ, ಚಂದನ್ ಶೆಟ್ಟಿ ಅವ್ರ ಜೊತೆ ಮದುವೆ ಆಗ್ತಾ ಇದೆಯಂತೆ, ಕರೀಲೇ ಇಲ್ಲ ನಮ್ಮನ್ನ ಅಂತ. ಇಷ್ಟು ದೊಡ್ಡದಾಗಿ ಯಾವಾಗ ಆಯಿತು ಅಂತ ನನಗೆ ಆ ನ್ಯೂಸೇ ಗೊತ್ತಿರಲಿಲ್ಲ. ಓನ್ಲಿ ವ್ಯಾನ್ ಮೈ ರಿಲೇಟಿವ್ಸ್ ಮತ್ತು ಪ್ರೊಡ್ಯೂಸರ್ಸ್ ಎಲ್ಲ ಕಾಲ್ ಮಾಡಿದಾಗಲೇ ನಂಗೆ ಗೊತ್ತಾಗಿತ್ತು ಸೊ ಈ ಥರ ಆಗ್ತಾ ಇದೆ ಅಂತ. ನಾನು ಸ್ವಲ್ಪ ದಿನ ಹೋದರೆ ನಿಂತೋಗುತ್ತೆ ಅಂತ ಸುಮ್ಮನಾಗಿದ್ವಿ. ಬಟ್ ಬಂತು ಈ AI ಅಲ್ಲಿ ನಮ್ಮಿಬ್ರಿಗೂ ಮದುವೆ ಡ್ರೆಸ್ಸಸ್ ಹಾಕ್ಸ್ಬಿಟ್ಟಿದ್ರು. ಮಂಗಳೂರಲ್ಲಿ ಮದುವೆ ಇದೆ, ಊಟಕ್ಕೆ ಬನ್ನಿ ಅಂತೆಲ್ಲ ಹಾಕ್ಸ್ಬಿಟ್ಟಿದ್ರು. ಅದು ಸ್ವಲ್ಪ ಅವಾಗ ಟೆನ್ಷನ್ ಆಗಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ದೆನ್ ಐ ಪುಟ್ ಸ್ಟೋರಿ ಟೆಲ್ಲಿಂಗ್, ನೋ ದಿಸ್ ಇಸ್ ನಾಟ್ ಆಲ್, ಇಟ್ಸ್ ಆಲ್ ಫಾಲ್ಸ್, ಸಾಕು ಅಂತ. ಕೆಲವೊಂದು ಏನಕ್ಕೆ ಬರ್ತವೆ ಅಂತಾರೆ, ಸ್ಟಾರ್ಟಿಂಗ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ. ಸೊ ಇವಾಗ ತಾನೇ ಒಂದು ಗ್ರೋ ಆಗ್ತಾ ಇರೋದು, ಗ್ರೋತ್ ನೋಡ್ತಾ ಇರೋವಂಥದ್ದು, ಒಂದು ಸಕ್ಸಸ್ ರೇಟ್ ನೋಡ್ತಾ ಇರೋ ಒಂದು ಹೀರೋಗಾಗಲಿ ಹೀರೋಯಿನ್ಗಾಗಲಿ ಈ ಥರ ಒಂದಷ್ಟು ಟ್ಯಾಕ್ಸ್ಗಳು ಬಂದಾಗ ಏನೋ ಒಂದು ಸ್ವಲ್ಪ ಆಗುತ್ತಾ, ಮೈಂಡ್ ಸೆಟ್ ಅಪ್ಸೆಟ್ ಆಗುತ್ತಾ? ಅಯ್ಯೋ ನನಗೇನು ಅಪ್ಸೆಟ್ ಆಗಲಿಲ್ಲ, ಥರದ್ದೇನಿಲ್ಲ, ನನಗೇನು ಮ್ಯಾಟ್ರೇ ಆಗಲಿಲ್ಲ. ಬರೀ ನನ್ನ ರಿಲೇಟಿವ್ಸ್ ಕೇಳುವಾಗ ನನಗೆ ಅದೊಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು ದಟ್ ಏನು ಆಗ್ತಾ ಇಲ್ಲ, ನೀವು ಎಲ್ಲರೂ ಕರಿತೀರಿ ಇನ್ ಕೇಸ್ ಮದುವೆ ಆದರೆ ಅಂತ ಅದಕ್ಕೂ ಇದು ಮಾಡಿದೆ. ಬಟ್ ಇಟ್ ಕೀಪ್ಸ್ ಹ್ಯಾಪನಿಂಗ್ ಅಲ್ಲ. ನಾವಿಬ್ರು ವರ್ಕ್ ಮಾಡಿದ್ವಿ ಒಟ್ಟಿಗೆ ಆ್ಯಂಡ್ ಅಷ್ಟೇ, ನನಗೇನು ಅಷ್ಟು ಬಾದರ್ ಆಗಲಿಲ್ಲ. ಓಕೆ. ಈ ಸೋಷಿಯಲ್ ಮೀಡಿಯಾ ಒಂದಷ್ಟು ಕಮೆಂಟ್ಸ್, ಯಾಕಂದರೆ ಈಗ ಸೋಷಿಯಲ್ ಮೀಡಿಯಾನೇ ಜಮಾನ, ಒಂದಷ್ಟು ಕಮೆಂಟ್ಸ್ಗಳು ಈ ಥರ ಅಂತ ಅಂದ ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ ನೀವು? ಅದು ಅಂದರೆ ಐ ಬಿಲೀವ್ ನೀವು ಆ ಥರ ಕಮೆಂಟ್ ಹಾಕ್ತೀರಾ ಅಂತಂದರೆ ನಿಮ್ಮ ಮನಸ್ಥಿತಿ ನೀವು ಡಿಸ್ಟರ್ಬ್ ಆಗಿದ್ದಾಗಲೇ ನೀವು ಬೇರೆಯವ್ರಿಗೆ ಆ ಥರ ಕಮೆಂಟ್ ಮಾಡೋದು ಇಲ್ಲ ನೆಗೆಟಿವ್ ಆಗಿ ಇದು ಮಾಡೋದು. ನೀವು ಏನಕ್ಕೆ ಒಬ್ಬರ ಮೇಲೆ ಶೌಟ್ ಮಾಡ್ತೀರಾ, ನೀವೇನೋ ಕೋಪ ಮಾಡ್ಕೊಂಡಿರ್ತೀರ, ಏನೋ ನಿಮ್ಮಲ್ಲಿ ಅದಿದೆ ಅಂದಾಗ ಇದು ಮಾಡೋದಲ್ವ. ಸೊ ಅವ್ರು ಕಮೆಂಟ್ ಹಂಗೆ ಮಾಡ್ತೀರ ಅಂದರೆ ಇಟ್ಸ್ ದೇರ್ ಕಡೆಯಿಂದ, ಇಟ್ಸ್ ಯೋರ್ ಪ್ರಾಬ್ಲಮ್ ಬೇಸಿಕ್ಲಿ ಅನ್ನೋ ಥರ ಅನಿಸುತ್ತೆ ನನಗೆ. ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನ್ನೋ ಥರ ನಾನು ಯಾವುದೂ ಏನು ಪೋಸ್ಟ್ ಹಾಕಿ ಏನು ನಾನೇ ಇದು ಮಾಡೋಕ್ಕೋಗಲ್ಲ, ತಪ್ಪಿದೆ ಅಂತ ಅಂದರೆ. ಸೊ ಆ ಕಮೆಂಟ್ಸು ನನಗೆ ಏನು ಅಷ್ಟು ಬಾದರ್ ಆಗಲ್ಲ. ಜಸ್ಟ್ ಹಿಂಗೆ ಆರಾಮ ನಾನಾಯಿತು, ನನ್ನ ಕೆಲಸ ಆಯಿತು, ಫೋಕಸ್ ಕರೆಕ್ಟಾಗಿದ್ದೀನಿ ಅಂತ ನನಗೆ ಅನ್ಸಿದ್ರೆ ಬೇರೆ ಯಾವುದು ಏನು ಯಾರಾದರೂ ನಮ್ಮ ಟೀಮಿಂದ ಯಾರಾದರೂ ಗೈಡ್ ಮಾಡಿ ಹೇಳಿದ್ರೆ ಅಫ್ಕೋರ್ಸ್ ನಾನು ತುಂಬ ಸೀರಿಯಸ್ ಆಗಿ ತಲೆಗೆ ತೊಗೋತೀನಿ. ಓಕೆ, ಇಂಪ್ರೂವ್ ಆಗಬೇಕು, ಈ ಥರ ಹೇಳ್ತಾ ಇದ್ದಾರೆ, ಮೇ ಬಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೋತೀನಿ. ಕೆಲವು ಕಮೆಂಟ್ಸ್ ಎಲ್ಲ ಏನೇನೋ ಬರುತ್ತೆ, ಮತ್ತೆ ಹಿಂಗೂ ಹೋಗಲ್ಲ, ಅದು ಹಿಂಗೆ ಹೋಗೋದಿರಲಿ, ಅದು ಹಿಂಗೂ ಹೋಗಲ್ಲ, ಅದು ಹಿಂಗೆ ಹೋಗ್ಬಿಟ್ಟಿರುತ್ತೆ. ಸೊ ನೋಡೋಕೆ ಇಷ್ಟೊಂದು ಬ್ಯೂಟಿಫುಲ್ ಆಗಿದ್ದೀರಾ. ಎಷ್ಟು ಜನ ಅಪ್ರೋಚ್ ಮಾಡಿದ್ದಾರೆ ಇದುವರೆಗೂ ಕಾಲೇಜ್ ಡೇಸಿಂದನು? ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲದೆ ಇರೋಷ್ಟು ಅಂದರೆ ಆ ಥರ ಹಂಗಲ್ಲ, ಲೆಕ್ಕ ಥರ ಇಟ್ಟಿಲ್ಲ. ಆ ಥರ ಒಟ್ಟಲ್ಲಿ ಮಾಡ್ತಾ ಇರ್ತಾರೆ. ಸ್ಕೂಲಿಂದ ಸ್ಟಾರ್ಟ್ ಆಯ್ತಾ? ಕಾಲೇಜ್ ಡೇಸ್ ಅಲ್ಲ, ಸ್ಕೂಲಲ್ಲಿ ಸ್ಟಾರ್ಟ್ ಆಯ್ತಾ ಕಾಲೇಜಲ್ಲಿ ಸ್ಟಾರ್ಟ್ ಆಯ್ತಾ? ಸ್ಕೂಲಲ್ಲೇ ಇರೋದಲ್ಲ ಅವಾಗ. ಸ್ಕೂಲಿಂದಾನೇ ಸ್ಟಾರ್ಟ್? ನೀವು ಬೆಂಗಳೂರವ್ರೇನಾ? ಬ್ಯಾಂಗ್ಳೂರವ್ರೆ. ಅದಕ್ಕೆ ಸ್ಕೂಲಿಂದಾನೇ ಸ್ಟಾರ್ಟ್. ನಮ್ಮ ಕಡೆ ಎಲ್ಲ ಅಯ್ಯೋ ಆಗ್ಬೇಕಿತ್ತು, ಪ್ರಪೋಸ್ ಮಾಡ್ಬೇಕು. ಕಾಲೇಜಿಗೆ ಬಂದ್ರು ಒಂದು ಹುಡುಗಿನ ಮಾತಾಡ್ಸಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ವಿ, ಅಯ್ಯೋ ಏನ್ ಅನ್ಕೊಂಡ್ಬಿಡ್ತಾರೆ ಹಿಂಗೆ ಅನ್ನೋ. ಸ್ಕೂಲ್ ಡೇಸಲ್ಲಿ ಬೆಂಗಳೂರಲ್ಲೇ ಅವಾಗ ಹಂಗೆ ಏನ್ ಮಾಡಕ್ಕೆ. ಬೆಂಗಳೂರು ಸ್ವಲ್ಪ ಫಾಸ್ಟ್ ಅಲ್ವಾ? ಸಿಕ್ಕಾಪಟ್ಟೆ. ನಾವ್ ಇಲ್ಲಿ ಬಂದ್ಮೇಲೆ ಈಗ ಒಂಚೂರು ಇಂಪ್ರೂವ್ ಆಗ್ತಾ ಇದೀವಿ ಹಿಂಗ್ ಮಾತಾಡಕ್ಕೆ. ಸೊ ಯಾರು ಇಂಪ್ರೆಸ್ ಆಗಿಲ್ವಾ ಇಲ್ಲ ಇಂಪ್ರೆಸ್ ಮಾಡಿಲ್ವಾ? ಈ ಕ್ವಶನ್ಗಿಂತ ಫಸ್ಟ್ ನೀವು ಸಿಂಗಲ್? ಹೌದೌದು, ಆಫ್ಕೋರ್ಸ್ ಎಲ್ಲರೂ ಹಂಗೆ ಹೇಳೋದು ಹೀರೋಯಿನು. ಓಕೆ, ಯಾಕೆ ಇಂಪ್ರೆಸ್ ಆಗಿಲ್ವಾ, ಇಂಪ್ರೆಸ್ ಮಾಡಿಲ್ವಾ? ಮಾಡಿದ್ದಾರೆ, ಇಲ್ಲ ಅಂತಲ್ಲ. ನಾಟ್ ದ ರೈಟ್ ಟೈಮ್ ಅಂತ ಅನ್ಸುತ್ತೆ ನನಗೆ. ಅದಕ್ಕೆ ಏನು ಸುತ್ತಮುತ್ತ ಏನು ನನಗೇನು ಅಂದರೆ ಐ ಡೋಂಟ್ ನೋ ಜನ ಯಾರು ಹೆಂಗೆ ತೊಗೋತಾರೆ. ಮ್ಯಾರೇಜ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನನಗೆ ಅಷ್ಟೇನು ನಂಬಿಕೆ ಅಂತ ಆ ಥರ ಇಲ್ಲ ನನಗೆ. ಸೊ
ಸೊ ಅದು ಫೋಕಸ್ ಆ ಕಡೆ ಹೋಗಿಲ್ಲ. ಅಂದರೆ ನನ್ನ ಸಿನಿಮಾಗಳು, ನನ್ನ ಕೆಲಸದ ಮೇಲೆ ತುಂಬ ಕನಸಿದೆ ನನಗೆ. ಪ್ರೊಫೆಷ್ನಲ್ ಲೈಫ್ ಒಂದು ಕಡೆ ತೊಗೊಂಡ್ರೆ ನಮ್ಮ ಪರ್ಸ್ನಲ್ ಲೈಫ್ನು ಈಗ ನೀವು ಹೆಂಗೆ ನಿಮ್ಮನ್ನು ಎಷ್ಟು ಚೆನ್ನಾಗಿ ಗ್ರೂಮ್ ಮಾಡ್ಕೋತಾ ಇದ್ರು, ನನ್ನ ಪರ್ಸ್ನಲ್ ಲೈಫು ಒಂದು ಇರಬೇಕು ಯಾರಾದರೂ ಏನು ಅನಿಸಿಲ್ಲ ಹಂಗೆ ಯಾರೋ ಇರಬೇಕು ಅಂತ. ಇನ್ನೂ ನನ್ನ ಫ್ರೆಂಡ್ಸ್ನೆಲ್ಲ ನೋಡುವಾಗ ನನಗೆ ಅವರಿಂದನೇ ಅವ್ರು ಇನ್ನೂ ಡಿಸ್ಟರ್ಬ್ ಆಗ್ತಾ ಇರ್ತಾರೆ, ಅದಕ್ಕೆ ಯಾಕೆ ಬೇಕಿತ್ತು ಅಂತ ಇರ್ತೀನಿ ನಾನು. ಸೊ ಬೇಕು ಅಂತ ಏನು ಅನಿಸಿಲ್ಲ. ಓಕೆ, ಸದ್ಯಕ್ಕೇನು ಬೇಡ ಅಂತಾನೆ ಇಲ್ಲ, ಲೈಫ್ ಟೈಮ್ ನನಗೆ ಬೇಡ, ಮದುವೆನೇ ಬೇಡ ಅಂತಾನೆ? ಅದು ಅನ್ಸುತ್ತೆ ಒಂದ್ಸಲ. ಸದ್ಯಕ್ಕೆ ಬೇಡ, ಸದ್ಯಕ್ಕೇನು ಯೋಚನೆ ಇಲ್ಲ. ಇತ್ತೀಚೆಗೆ ಯಾವ್ದಾರ ಪ್ರಪೋಸ್ ರೀಸೆಂಟ್ ನಾನು ಮಾಡಿದ್ಬಿಟ್ಟು? ಇಲ್ಲ, ರೀಸೆಂಟಾಗಂತ ಯಾವ ಪ್ರಪೋಸಲ್ಸ್ ಬಂದಿಲ್ಲ. ಅದು ಎಷ್ಟು ತಿಂಗಳ ಹಿಂದೆ ಇಲ್ಲ ಎಷ್ಟು ದಿನಗಳ ಹಿಂದೆ ಲಾಸ್ಟ್ ಒಂದು ಪ್ರಪೋಸ್ ಬಂದಿತ್ತು ಇಂಥ ಟೈಮಲ್ಲಿ ಅಂತಂದರೆ? ಗೊತ್ತೇ ಆ ಥರನ, ಮೇ ಬಿ ಲೈಕ್ 6-7 months ಬ್ಯಾಕ್. ಸೋಷಿಯಲ್ ಮೀಡಿಯಾ ಬೇಡ, ಡೈರೆಕ್ಟ್? ಅಲ್ಲ, ಡೈರೆಕ್ಟಾಗಿ. ಇಂಡಸ್ಟ್ರಿ ಅವರ, ಇಂಡಸ್ಟ್ರಿಯಿಂದ ಹೊರಗಡೆ ಅವರ? ಅವರು ಇಂಡಸ್ಟ್ರಿಲಿ ಇದ್ದಾರೆ, ಬಟ್ ಅವರು ಆ್ಯಕ್ಟರ್ ಅಲ್ಲ, ಕಾಣಿಸ್ಕೊಳಲ್ಲ. ಓಕೆ, ನೀವೇನಂದ್ರಿ ನಾಜುಕ್ಕಾಗಿ? ಇಲ್ಲ, ನೋ, ಇಟ್ಸ್ ನಾಟ್ ದ ರೈಟ್ ಟೈಮ್. ಅವ್ರಿಗೂ ಗೊತ್ತಿತ್ತು, ಅವ್ರು ಅಪ್ರೋಚ್ ಮಾಡ್ಬೇಕಂದ್ರೆ ಹಿ ಆಸ್ಕ್ ಮಿ, ಐ ನೋ ಯು ಹ್ಯಾವ್ ಅ ಲಾಟ್ ಆಫ್ ಡ್ರೀಮ್ಸ್, ಅಂದರೂ ಕೇಳಬೇಕು, ಮಿಸ್ ಮಾಡ್ಕೊಳ್ಬಾರ್ದು ಅಂತ ಕೇಳಬೇಕು ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಷ್ಟೇ. ಐ ಟೋಲ್ಡ್ ಐ ಹ್ಯಾವ್, ನನ್ನ ಪ್ಲಾನ್ಸೇ ಬೇರೆ ಇದೆ ಅಂತ ಹೇಳಿದೆ. ಸರಿ, ಹೇಳಿ, ಓಕೆ, ಇಟ್ಸ್ ಓಕೆ. ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ರಿಜೆಕ್ಟ್ ಮಾಡ್ತೀರಾ? ಕೆಲಸ ಮಾಡೋಣ ಅಂತ. ಫಸ್ಟ್ ಕೆಲಸ ಮಾಡಿದ್ರೆ ಕೆಲಸನೇ ನಿಮ್ಮನ್ನು ಒಂದು ಕಡೆ ಎತ್ಕೊಂಡು ಹೋಗುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೋ ನೋಡೋಣ. ಒಟ್ಟಲ್ಲಿ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ರಿ, ನೀವು ಹೇಳಿದ್ರಿ ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ. ನಂಬಿಕೆ ಇಲ್ಲ, ಇಂಟ್ರೆಸ್ಟ್ ಅಂತ ಅಲ್ಲ, ನಂಬಿಕೆ ಇಲ್ಲ. ಇವಾಗ ಜನರೇಷನ್ ಯಾಕಂದ್ರೆ ಎಲ್ಲೇ ನೋಡಿದ್ರು ಸ್ವಲ್ಪ ಬ್ರೇಕಪ್ ಕೇಳ್ತೀವಿ. ಹೌದು, ಸೊ ಅದ್ರ ಮೇಲೆ ಮುಂಚೆಯಿಂದ ಹೆಂಗಿತ್ತು ಅಂತನಲ್ಲ, ಇವಾಗ ಏನೇನು ನೋಡ್ತಾ ಇದೀವಲ್ಲ, ಐ ಮೀನ್ ನೀವು ಒಂದು ವಾರಕ್ಕೆ ಒಂದು ನ್ಯೂಸ್ ನೋಡಿರ್ತೀರ, ಏನೋ ಒಂದು ಬ್ರೇಕಪ್ಪು, ಒಂದು ಕಡೆ ಒಂದು ನಂಬಿಕೆ ಹೊಟ್ಟೋಗ್ತಾ ಇದೆ, ಮೇ ಬಿ ವರ್ಕ್ ಆಗಲ್ವೇನೋ ಇದು ಅಂತ, ಐ ಡೋಂಟ್ ನೋ. ಆ್ಯಂಡ್ ಈಗ ನಮ್ಮ ಇತ್ತೀಚೆಗೆ ಕೀರ್ತಿ ಸುರೇಶ್ ಅವರು ಮದುವೆ ಆದ್ರೆ ಒಂದು 15 years ಲವ್ ಅಂತೆ. ಹೌದು, ನನ್ಗೆ ಅದು ಇಟ್ ವಾಸ್ ವೆರಿ ಇಂಪ್ರೆಸಿವ್. ಅಂಥದ್ದೆಲ್ಲ ಕೇಳಿದಾಗ ವಾವ್ ಅಂತ ಇದಲ್ವಾ, ಮಧ್ಯದಲ್ಲಿ ಅದನ್ನು ಒಂದು ಇಟ್ಕೊಂಡ್ಬಿಟ್ಟು ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಈಗ ಎಷ್ಟು ಚೆನ್ನಾಗಿ ಮದುವೆ ಆದ್ರು. ಕೆಲವೊಂದು ಈ ತರ ಎಕ್ಸಾಂಪಲ್ಸ್ ನೋಡ್ತಾ ಇದ್ರು, ಈ ತರ ಎಕ್ಸಾಂಪಲ್ಸ್ ಕೆಲವೊಂದು ಬರ್ತಾ ಇರೋದು. ಹೌದು, ಅವಾಗ ಏನಾದ್ರು ಆಶ್ಚರ್ಯ ಆಗುತ್ತೆ, ಹೌದಾ ಅನ್ಸುತ್ತೆ. ಬಟ್ 15 years ಇಸ್, ಐ ಥಿಂಕ್, ಹ್ಯಾಟ್ಸ್ ಆಫ್ ಟು ಬೋತ್ ಆಫ್ ದೆಮ್. ಅದನ್ನ ಉಳಿಸ್ಕೊಂಡಿರೋದಕ್ಕೆ ಅಂದರೆ ಆ ಥರದ್ದವ್ರು ಸಿಗಬೇಕು ನಮಗೆ. ಅವ್ರ ಮೇಲೆ ವರ್ಕ್ ಮಾಡಬೇಕು ಅಂದರೆ ಇದನ್ನು ಉಳಿಸ್ಕೋಬೇಕು ಅಂತ ನನಗೂ ಅನಿಸ್ಬೇಕು. ಆ ಥರ ಇನ್ನೂ ಏನೂ ಅನಿಸಿಲ್ಲ, ಸಿಕ್ಕಿಲ್ಲ ಯಾರು. ಸೊ ಆ ಥರ ಸಿಕ್ಕರೆ ಓಕೆ ಅಂತೀನಿ. ಅಫ್ಕೋರ್ಸ್, ಎಸ್, ಅಫ್ಕೋರ್ಸ್ ಓಕೆ ಅಂತೀನಿ. ಹೆಂಗಿರಬೇಕು? ಸುಳ್ಳು ಹೇಳ್ಬಾರ್ದು ನನಗೆ, ಫಸ್ಟ್ ಸುಳ್ಳು ಹೇಳ್ಬಾರ್ದು. ಮತ್ತು ಹಿ ಶುಡ್ ಬಿ ಟಾಲ್. ನಾನೇ ನೋಡ್ಕೋತೀನಿ, ನಾನು ಫಿನಾನ್ಷಿಯಲಿ ಹಿಂಗೆ, ಹಾಂ ಸಾಕು. ಏನು ಬೇಸಿಕ್ ಅಷ್ಟೇ, ಚೆನ್ನಾಗಿ ನೋಡ್ಕೋಬೇಕು, ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೋಬೇಕು. ನನ್ನ ಪ್ರೊಫೆಷನ್ ರೆಸ್ಪೆಕ್ಟ್ ಮಾಡಬೇಕು. ಹೀರೋಯಿನ್ಸ್ ಅಂತ ಬಂದರೆ ಕೆಲವ್ರಿಗೆ ಆಲ್ರೆಡಿ ಮೈಂಡಲ್ಲಿರುತ್ತೆ ಹಿಂಗೋ ಈ ಫೀಲ್ಡ್ ಏನು ಅಂತ. ಬಟ್ ದೇರ್ಸ್ ಆಲ್ಸೋ ಮೆಜಾರಿಟಿ ಇವಾಗೆಲ್ಲ ತೊಗೊಂಡು ಇಟ್ಸ್ ಆಲ್, ಐ ಥಿಂಕ್ ನಾನು ನೋಡಿರಂಗೆ ತುಂಬ ಒಳ್ಳೊಳ್ಳೆ ಟೀಮ್ಸ್ ಇದೆ ಇವಾಗ. ಸೊ ಇಟ್ಸ್ ಅ ಗುಡ್ ಇಂಡಸ್ಟ್ರಿ. ಸೊ ನನ್ನ ಕೆಲಸನ ರೆಸ್ಪೆಕ್ಟ್ ಮಾಡಬೇಕು, ನನ್ನ ಫ್ಯಾಮಿಲಿ ರೆಸ್ಪೆಕ್ಟ್ ಮಾಡಬೇಕು, ತುಂಬ ಟೈಮ್ ಕೊಡಬೇಕು, ತುಂಬ ಲವ್ ಮಾಡಬೇಕು. ಏನು ಹುಡುಗಿರಿಗೆ ಇದೇ ಇರುತ್ತೆ, ವೆರಿ ಸಿಂಪಲ್ ನಾವು ಅಷ್ಟೇ, ಏನು ಜಾಸ್ತಿ ಆಡಂಬರ ಏನಿಲ್ಲ. ಏನು ಪರ ಅದು ಯಾವುದು ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಸಿಂಪಲ್ ಆಗಿ ಪ್ರೀತಿ ಜಾಸ್ತಿ ಕೊಡಬೇಕು, ಟೈಮ್ ಜಾಸ್ತಿ ಕೊಡಬೇಕು. ಅಲ್ಲ, ನನ್ನಲ್ಲಿರೋ ಕ್ವಾಲಿಟೀಸ್ ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ. ನೋಡಿ, ಟಾಲ್ ಅಂತ ಹೇಳಿದ್ರು, ಮರ್ಯಾದೆ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು ಅಂದ್ರು. ನಾನು ಫಸ್ಟಿಂದ ಹೋಗಿ ಬನ್ನಿ ಅಂತ ಮಾತಾಡ್ತಾ ಇದ್ದೀನಿ. ಇದನ್ನೇ ಕ್ವಾಲಿಟಿ ವೈ, ಯಾಕೆ ಸಿಂಕ್ ಆಗ್ತಾ ಇದೆ? ನೀವು ನಿಜ ಹೇಳಿ, ಎಲ್ಲ ಇಂಟರ್ವ್ಯೂ ಮಾಡಿದವ್ರಿಗೆಲ್ಲ ಹಿಂಗೆ ಹೇಳ್ತೀರ ತಾನೆ ನೀವು? ಎಲ್ರ ಮೇಲೂ ಕೇಳ್ತೀನಿ ನಿಮ್ಮ ಕ್ಯಾಮ್ರಾ ಇವ್ರನ್ನ ಇವಾಗ ಕೇಳಿ. ಅದರಲ್ಲೇನು ಅಲ್ಲ, ಸಿಂಕ್ ಅಂತಂದ್ರೆ ನೋಡಿ, ಡ್ರೆಸ್ಸಲ್ಲೂ ಸಿಂಕ್. ನೀವು ಸ್ವಲ್ಪ ಡಾರ್ಕ್ ಗ್ರೀನ್ ಹಾಕಿದ್ದೀರಾ, ನಾನು ಸ್ವಲ್ಪ ಲೈಟ್ ಗ್ರೀನ್ ಹಾಕಿದ್ದೀನಿ. ಎಲ್ರಿಗೂ ಹಿಂಗೆ ಕಾಲು ಹೇಳಿದಿರ್ತಾನೆ ಇವರು, ಹ್ಞೂ ಅಂತ ನೋಡಿ. ಸುಮ್ಮನೆ ಅಲ್ಲಿಂದ ಹ್ಞೂ ಅಂತ ನೋಡಿ. ನಿಜ ಹೇಳಿದ್ರೆ ಕಾಲು ಎಳಿಯೋದು ಹಂಗೆ ಹಿಂಗೆ ಅನ್ಕೋತಾರೆ, ಏನು ಮಾಡೋಕ್ಕಾಗಲ್ಲ. ಹಿಂಗೆ ಅನ್ಕೊಂಡೆ ನಾವು ಸಿಂಗಲ್ ಆಗ್ಬೇಕು. ನಮಗೆಲ್ಲ ಯಾರು ಬೀಳ್ತಾರೆ ಅಂತ ಅದೇ ಸ್ಲೋಗನ್ ನಮ್ದು. ಅದೇ ಏನಾದರೂ ಇತ್ತು ಅಂದರೆ ಎಲ್ಲರಿಗೂ ಹಂಗೆ ಹೇಳ್ತೀನಿ, ಇವ್ನಿಗೆ ಏನು ಮಾಡೋದು ಅಂತ. ನಿಮ್ಗೂ ಬೇಗ ಸಿಗ್ಲಿ ಹುಡುಗಿ ಲವ್ ಮಾಡಕ್ಕೆ, ಮದುವೆ ಆಗಕ್ಕೆ. ನಿಮ್ಗೆ ಏನಕ್ಕೆ ಬೇಕು? ಲವ್ ಮಾಡಿ ಮದುವೆ ಆಗಕ್ಕೆ, ಅದಕ್ಕೆ ಸಿಗ್ಲಿ ಹಾಗಾದ್ರೆ. ಅದನ್ನೇ ಹೇಳಿದ್ದು. 15 years ಇಂದ ಅವ್ರು ಆಗಿದಾರಂತೆ, ನಾವ್ ಯಾಕೆ ಆಗ್ಬಾರ್ದು ಅಂತ.
ನೀವು ಇವಾಗಿಂದ 15 ಇಯರ್ಸಿಗೆ ಮಾಡ್ಕೊಂಡ್ರೆ ನಿಮ್ಗೆ ವಯಸ್ಸಾಗಲ್ವಾ? ಅಂದ್ರೆ ಅದನ್ನ ಹೇಳಿದ ಅವ್ರದೇ ಅಷ್ಟೊಂದು ಆಗಿದೆಯಲ್ಲ, ಅಟ್ಲೀಸ್ಟ್ ಒಂದು 6 ಮಂತ್ಸ್ ಆದ್ರೂ ಲವ್ ಮಾಡಿ ನೆಕ್ಸ್ಟ್ ಮದುವೆ ಆಗ್ಬಿಡೋಣ ಅಂತ. ಲವ್ ಆದ್ಮೇಲೆ ತುಂಬಾ ಗ್ಯಾಪ್ ಕೊಡೋದು ಬೇಡ ಅಂತ. ಅದು ನಿಮ್ಮ ಪ್ಲಾನು. ಅದನ್ನೇ ಕೇಳಿದ್ದು. ನನ್ನ ಜೊತೆ ಅಲ್ವಾ? ಎಸ್.